ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾವು ಇದೇ ಮೊದಲನೇ ಬಾರಿ ಈ ಕ್ಷೇತ್ರಕ್ಕೆ ಬರ್ತಾ ಇರೋದು. ಈ ಕ್ಷೇತ್ರದ ಬಗ್ಗೆ, ಈ ದೇವ್ರ ಬಗ್ಗೆ ತುಂಬ ಕೇಳಿದ್ವಿ. ತುಂಬ ಸಂತೋಷಮ್ಮ. ಭಗವಂತ ತನ್ನ ಭಕ್ತರನ್ನ ಕೆಲವು ಸಂದರ್ಭಗಳಲ್ಲಿ ಕರೆಸ್ಕೊತಾನೆ. ಅದರಲ್ಲೂ ವಿಶೇಷ ಅಂತಂದರೆ ಭಕ್ತರಿಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಮಾಡ್ತಾನೆ. ಹಾಗೆ ಈ ದೇವಸ್ಥಾನ ದುಷ್ಟ ಸಂಹಾರಕ್ಕೆ ಹೆಸರುವಾಸಿಯಾಗಿದೆ. ದೇವಸ್ಥಾನಕ್ಕೆ ಬಂದು ಸಂಕಲ್ಪ ಮಾಡಿಕೊಂಡ್ರೆ ಶತ್ರು ಸಂಹಾರ ಖಂಡಿತ. ಬೆನ್ನಿಂದ ಚೂರಿ ಹಾಕುವಂಥ ಯಾವ ಶತ್ರುಗಳು ಉಳಿಯೋದಿಲ್ಲ. ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗೋಗ್ತಾರೆ. ನನ್ನ ಮೊಮ್ಮಗಳ ಮದುವೆ ಗೊತ್ತಾಗಿದೆ. ಅವಳ ಮದುವೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ನಡಿಬೇಕು. ಅವಳ ಮದುವೆಗೆ ಯಾವುದೇ ಶತ್ರು ಅಡ್ಡ ಬಂದರೂ ಅವ್ರ ನಾಶ ಆಗ್ಬಿಡ್ಬೇಕು. ಇದೇ ನನ್ನ ಬೇಡಿಕೆ. ಇವಳನ್ನ ಕೈ ಹಿಡಿಯೋ ಹುಡುಗ ಸುಬ್ರಹ್ಮಣ್ಯ ಅಂತ, ಇವರಿಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿಸಿ. ಆಗಲಿ ಅಮ್ಮ. ಆ ತಾಯಿ ಇರೋದೇ ದುಷ್ಟ ಸಂಹಾರಕ್ಕೆ. ನಿಮ್ಮ ಮೊಮ್ಮಗಳ ಮದುವೆನ ಯಾವುದೇ ವಿಘ್ನಗಳಿಲ್ಲದೆ ಆ ದೇವಿನೇ ನಿಂತು ನಡೆಸ್ಕೊಡ್ತಾರೆ. ನಿಮ್ಮ ಮೊಮ್ಮಗಳ ಮದುವೆನ ಯಾವುದೇ ವಿಘ್ನಗಳಿಲ್ಲದೆ ಆ ದೇವಿನೇ ನಿಂತು ನಡೆಸ್ಕೊಡ್ತಾರೆ. ಅತ್ತೆ, ಯಾಕೆ ಇಷ್ಟು ಬೇಡ್ತಿದ್ದೀರಾ? ಪುರೋಹಿತರು ಹೇಳಿದ್ದಕ್ಕೆ ಭಯ ಆಯ್ತಾ? ಭಯ ಪಡೋ ಅಂಥದ್ದು ಏನಿಲ್ಲ. ದೇವ್ರ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ. ಆ ತಾಯಿಗೆ ಕೆಟ್ಟವ್ರು ಯಾರು, ಒಳ್ಳೆಯವ್ರು ಯಾರು ಅಂತ ನಾವು ಹೇಳ್ಕೊಡ್ಬೇಕಾಗಿಲ್ಲ. ಕೆಟ್ಟವ್ರ ನಾಟಕಗಳು ಆ ತಾಯಿ ಮುಂದೆ ನಡೆಯೋದಿಲ್ಲ. ಆ ತಾಯಿ ದಯೆ ಇದ್ರೆ ಪಾಪನಾಶ ಆಗೋದು ಖಂಡಿತ. ಒಳ್ಳೆ ಮನಸ್ಸಿರೋರ್ಗೆ ಯಾವ ಸಮಸ್ಯೆನೂ ಆಗಲ್ಲ. ಅದು ಬೆಳಗ್ಗೆ ಬರೋ ಅರ್ಜೆನ್ಸಿಯಲ್ಲಿ ನಾನು ತಿಂಡಿ ತಿಂದಿಲ್ಲ, ಅದಕ್ಕೆ ಶುಗರ್ ಲೆವೆಲ್ ಲೋ ಆಗಿದೆ ಅನ್ಸುತ್ತೆ. ನಾನು ಸ್ವಲ್ಪ ಹೊತ್ತು ಅಲ್ಲೆಲ್ಲಾದ್ರೂ ಕೂತಿರ್ತೀನಿ. ಕೂತ್ಕೊಂಡು. ದೇವ್ರೆ, ನಂದಿನಿ ಎಂಬೂರಲ್ಲಿ ಬರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಒಂದು ಸುಳಿವು ಸಿಕ್ಕಿದ್ರೂ ಎಲ್ಲ ಕೆಲಸ ಕೆಡುತ್ತೆ. ಇಷ್ಟು ವರ್ಷದ ತಪಸ್ಸು ಹಾಳಾಗೋಗುತ್ತೆ. ಕಾಪಾಡು ಭಗವಂತ.